ಶಾಸಕರ ಹಿತದೃಷ್ಟಿಯಿಂದ ಸದಾ ಕ್ರಿಯಾಶೀಲವಾಗಿ ಯೋಚನೆ ಮಾಡ್ತಾ ಇರುವಂತ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಈಗ ಮತ್ತೊಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇನ್ನು ಮುಂದೆ 224 ಶಾಸಕರಿಗೂ ಕೂಡ ವಿವಿಧ ಕ್ರೀಡೆಗಳನ್ನು ಆಯೋಜಿಸುವಂತ ಯೋಚನೆ. ಶಾಸಕರಿಗಾಗಿ ಕ್ರೀಡೆಗಳ ಆಯೋಜನೆಗೆ ಸ್ಪೀಕರ್ ಪ್ಲಾನ್ ಮಾಡಿದ್ದಾರೆ. ಶಾಸಕರ ದಿನಾಚರಣೆ ನಡೆಸೋ ಬಗ್ಗೆಯೂ ಕೂಡ ಸ್ಪೀಕರ್ ಪ್ರಸ್ತಾಪ ಮಾಡಿದ್ದಾರೆ. ಕ್ರಿಕೆಟ್, ಕಬಡ್ಡಿ ಆಯೋಜಿಸೋದಕ್ಕೆ ಚಿಂತನೆ ಮಾಡಿಕೊಂಡಿದ್ದಾರೆ. ಈ ವಿಚಾರ ಪ್ರಸ್ತಾಪ ಆಯಿತು ಇವತ್ತು ವಿಧಾನಸಭೆಯಲ್ಲಿ. ಈ ವೇಳೆ ಅರಸೀಕೆರೆ ಎಮ್ಎಲ್ಎ ಶಿವಲಿಂಗೇಗೌಡರು ನಾಟಕಕ್ಕೂ ಕೂಡ ಅವಕಾಶ ಕೊಡಿ ಅಂತ ಕೇಳಿದರು. ಈ ವೇಳೆ ಆರ್ ಅಶೋಕ್ ಶಿವಲಿಂಗೇಗೌಡರದ್ದು ಕಾಲೆಳೆದರು. ಅವರಿಗೆ ದುರ್ಯೋಧನನ ಪಾತ್ರ ಕೊಡಬೇಕು ಅಂತ ಕಾಲೆಳೆದರು. ನನಗೊಂದು ಪ್ರಕಟಣೆ, ಈಗ ಶಾಸಕರ ದಿನಾಚರಣೆ ಮಾಡಬೇಕಂತೇಳಿ ಪ್ರತಿಯೊಬ್ಬರ ಬೇಡಿಕೆ ಮತ್ತು ಸಲಹೆ ಸೂಚನೆ ಬಂದಿದೆ. ಅದಕ್ಕಾಗಿ ನಾವೊಂದು ಈ ನಮ್ಮ ಅಧಿವೇಶನ ಸಂದರ್ಭದಲ್ಲಿ ಒಂದು ದಿವಸ ಮಾಡಬೇಕೆಂಬ ತೀರ್ಮಾನ ನಾವು ಮಾಡಿದ್ದೇವೆ. ನಿಮ್ಮ ಪ್ರತಿಭೆ ಮತ್ತು ನಿಮ್ಮ ಎಲ್ಲ ಯಾವ ರೀತಿಯ ನಿಮ್ಮ ಟ್ಯಾಲೆಂಟ್ ಇದೆ ಅಂತೇಳಿ ತಿಳ್ಕೊಳ್ಬೇಕಾದ್ರೆ ನಾವು ನಿಮಗೊಂದು ಚೆಕ್ ಲಿಸ್ಟ್ ಕಳಿಸ್ತೇವೆ. ಯಾವ್ಯಾವ ಅದೇ ಅಲ್ಲಲ್ಲ ಯಾವ ಸ್ಪೋರ್ಟ್ಸಲ್ಲಿ ತಾವೆಲ್ಲ ಆಸಕ್ತಿ ಇದ್ದೀರಿ. ನಾವು 4-5 ಸ್ಪೋರ್ಟ್ಸ್ಗಳನ್ನು ಇವತ್ತು ಮೆನ್ಷನ್ ಮಾಡಿ ಕೊಟ್ಟಿದ್ದೇವೆ. ಯಾರೆಲ್ಲ ಯಾವುದಲ್ಲಿಗೆ ಭಾಗವಹಿಸ್ತೀರಿ, ಕ್ರಿಕೆಟ್ ಇರಲಿ, ಕಬಡ್ಡಿ ಇರಲಿ, ಅಥವಾ ಶಟಲ್ ಬ್ಯಾಡ್ಮಿಂಟನ್ ಇರಲಿ, ಟೇಬಲ್ ಟೆನ್ನಿಸ್ ಇರಲಿ, ಚೆಸ್ ಇರಲಿ, ಯಾವ್ಯಾವುದು ಬೇಕು ನಿಮಗೆ ಶೀಟ್ ಕಳಿಸ್ತೇವೆ. ಇದರಲ್ಲಿ ಟಿಕ್ ಮಾಡಿ. ಇಲ್ಲದಂಥ ಕ್ರೀಡೆ ನಿಮ್ಗೆ ಗೊತ್ತದನ್ನೇ ಬರೆದು ಕೊಡಿ. ನಾವು ಅದನ್ನು ತಗೋಬೇಡಿ. ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಕೂಡ ಇದೆ. ಯಕ್ಷಗಾನ ಆದ್ರೆ, ಹಾಡುದಾದ್ರೆ ಅದು ಕೂಡ ಇದೆ. ನಾಟಕ ಅವೆಲ್ಲ ತಗೋಬೇಕು. ಕಲೆ ಆಯ್ತು, ನೀವು ಹೇಳಿ, ಅದಕ್ಕೆ ನಾವು ಚೀಟಿ ಕೊಡ್ತೇವೆ. ಅದನ್ನ ಬರೆದು ಅರ್ಜೆಂಟ್ ನಮ್ಗೆ ಅದ್ರ ರಿಟರ್ನ್ ಮುಟ್ಟಿಸಿ ಅದರ ಪ್ರಕಾರ ನಾವು ಪ್ಲಾನ್ ಮಾಡ್ತೇವೆ. ಮೊದಲಿಗೆ ನಾವು ಅದಕ್ಕೆ 5 ಮೆಂಬರ್ಸ್ MLAಗಳು 5 ಮೆಂಬರ್ ಕಮಿಟಿ ಟೀಮ್ ಮಾಡಿದ್ದೇವೆ. ಈಗ ಪ್ರತಿಪಕ್ಷ ಒಂದು ಸಂಜೆ ಫ್ಲಡ್ ಲೈಟ್ ಮ್ಯಾಚ್ ಮಾಡಿ. ಆಗ ನಮ್ಮ ಶಂಕರಲಿಂಗೇಗೌಡ ಶಿವಲಿಂಗೇಗೌಡರಿಗೆ ಅವರ ಒಳ್ಳೆ ದುರ್ಯೋಧನ ಪಾತ್ರ ಮಾಡ್ತಾರೆ. ಪಾಂಡವ್ರ ಕಡೆ ದುರ್ಯೋಧನ ಪಾತ್ರ, ಕರ್ಣನ್ ಪಾತ್ರ. ನಾನು ದುರ್ಯೋಧನ ಕಡೆನಲ್ಲ, ಪಾಂಡವ್ರ ಕಡೆ. ಯಾರು ಯಾವ ಪಾತ್ರ ಮಾಡಕ್ಕೆ ವಯಸ್ಸಿಲ್ಲ ನಿಮ್ಗೆ. ಪಾತ್ರ ಶಿವಲಿಂಗೇಗೌಡರಿಗೆ ಪಾತ್ರ ನಾನು ಮಾಡಿದ್ದೆ. ಅಭಿನಯಿಸಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ. ಇವರೇ ಡೈಲಾಗ್ ನೋಡಿ. ಶಿವಲಿಂಗೇಗೌಡರು ಎಲ್ಲ ಶಾಸಕರ ಪ್ರೇರಣೆ. ಅವರು ಯಾಕೆಂದ್ರೆ ಅವ್ರು ಮುಂದೆ ನಿಂತು ನಾನು ನಿಂತಂತ ಆ ಪಾತ್ರ ಮಾಡ್ತಾ ಹೇಳಿದೆ. ತಾವೆಲ್ಲ ಅವರಿಗೆ ಸೂಟ್ ಆಗೋ ರೀತಿಯಲ್ಲಿ ಬೇರೆ ಬೇರೆ ಪಾತ್ರಗಳಿಗೆಲ್ಲ ತಾವು ಸೆಟ್ ಆಗಿ ಯಾರು ಏನೆಲ್ಲ ತಾವು ಇದಾಗ್ತದೆ ಅದಕ್ಕೊಂದು. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರಕ್ಕೂ ನಾನು ಯಾಚಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.